ಹಲೋ ಹಲೋ ಹೇಳು ರೀ. ಎಂತ ಎಡವಟ್ಟಾಗದೆ ಗೊತ್ತಾ? ಯಾಕೆ ಏನಾಯ್ತು ರೀ? ಏನಂತ ಹೇಳನೆ, ನಂಗೆ ಹೆಂಗೆ ಹೇಳ್ಬೇಕು ಅಂತಾನೆ ಗೊತ್ತಾಯ್ತಾ ಇಲ್ಲ. ಏನಾಯ್ತು? ಅಟ್ಟೆ ಹುಷಾರಾಗ ಬರ್ತಾನೆ. ಅಮ್ಮಂದು ಏನೂ ಇಲ್ಲ ರೀ, ಅಮ್ಮಂದೇನು ಪ್ರಾಬ್ಲಮ್ ಇಲ್ಲ. ಇವಳು ಲತಮ್ಮ ಬಂದ್ಬಿಟ್ಟೈತೆ. ಲತಮ್ಮ ಬಂದಿರೋದು ಬಂದರೆ ಟೀ ಕಾಫಿ ಮಾಡ್ಕೊಂಡು ಕಳಿಸು ಅದಕ್ಕೇನಂತೆ. ಇಲ್ಲ ರೀ, ನಾನು ಇಷ್ಟ ಎಲ್ಲೋ ಅವತ್ತು ಬಿಮಲ್ ಬಂದಿದ್ನಲ್ಲ, ಹಾಗೇನೋ ಅನುಮಾನ ಬಂದಿದ್ದದು ಏನೋ ಗೊತ್ತಿಲ್ಲ. ಇನ್ನೂ 2 ದಿವಸ ಇಲ್ಲೇ ಇರ್ತೀನಿ ಅಂತ ಅಂದವ್ರೆ. ಎಂತ ಅನುಮಾನ ಬಂದಿದ್ರೆ ಅವತ್ತೇ ಡೈರೆಕ್ಟಾಗಿ ಬಂದ ತಕ್ಷಣ ಕೇಳೋರು, ಏನಿದ್ರು ಕತ್ತಿದ್ರ ಆ ಥರ ಏನಿಲ್ಲ ಕಣ್ ಸುಮ್ಕಿರು ರೀ. ಹಂಗಲ್ಲ ಕಣ್ರಿ, ನನಗೆ ಹೆಂಗೆ ಹೇಳ್ಬೇಕು ಅಂತಾನೆ ಅರ್ಥ ಆಯ್ತಲ್ಲ ನಿಮಗೆ. ನವ್ಯಾ ಆ ಥರ ಏನೂ ಆಗಿರಕ್ಕಿಲ್ಲ, ಸುಮ್ಮನಿರು. ಯಾಕೆ ಟೆನ್ಷನ್ ಮಾಡ್ಕೊತಿದ್ದೀನಿ ನೀನು? ನನ್ನ ಮಾತು ಕೇಳು, ಆ ಥರ ಏನೂ ಆಗಿರಕ್ಕಿಲ್ಲ. ನೀನು ಓರಿ ಮಾಡ್ಕೊಬೇಡ, ಸುಮ್ಮನಿರು. ಇಲ್ಲ ರೀ, ನನಗೆ ಯಾಕೋ ನನಗೆ ಅನುಮಾನ. ಸರಿ, ಇವಾಗ ಎಲ್ಲಿದ್ಯಾ? ನಾನು ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ನಿಮ್ಗೆ ಫೋನ್ ಮಾಡೋಣ ಅನ್ಕೊಂಡು ಬಂದೆ. ನನ್ನ ಕೈ ಕಾಲೇ ಆಡ್ತಾ ಇಲ್ಲ. ತರಕಾರಿ ತಗೊಬತ್ತೀನಿ ಅಂದ್ಬಿಟ್ಟು ಮಾರ್ಕೆಟಿಗೆ ಬಂದಿದ್ದೀನಿ. ಅಮ್ಮ ಎಲ್ಲಿದ್ದಾರು? ಮಾಮೂಲಿ ಅಮ್ಮನ ಬೀಗ ಹಾಕೊಂಡು ಕೂಡಾಕ್ಬಿಟ್ಟು ಈ ಕಡೆಗೆ ಬಂದೆ. ಅಮ್ಮ ಮಲಗಿತ್ತು. ಫೋನ್ ಮಾಡಿ ಹೇಳ್ತೀನಿ ಈಗ. ನೋಡು, ಮೊದಲು ಫೋನ್ ಮಾಡಿ ಹೇಳು ನೀನು. ಸರಿ ಆಯಿತು, ಹೇಳ್ತೀನಿ. ನೋಡು, ಹೆಂಗಾರು ಮಾಡಿ ಹೋಗಂಟ ನಾವು ಮ್ಯಾನೇಜ್ ಮಾಡಲೇಬೇಕು. ಫೋನ್ ಮಾಡಿ ಹೇಳು ಅಮ್ಮನಿಗೆ. ಅಮ್ಮನ ಫೋನ್ ರಿಂಗಿಂಗ್ ಆಗೋದನ್ನ ಕೇಳಿಸ್ಕೊಬಿಟ್ಟದು ಅಂತ. ಅತ್ತೆದು ಫೋನು ವೈಬ್ರೇಟ್ ತಾನಿರೋದು. ಅಂತಾನೆ ಮೆತ್ತು ಫೋನ್ ಮಾಡಿ ಹೇಳ್ತೀನಿ. ಹಲೋ ಹಲೋ ಅಮ್ಮ. ಏನಮ್ಮ ನಾನು ಹೇಳಿಸ್ದೆ ಬೇಡ್ದ ನೀನು? ಇದೇನು ಕಥೆ ಹಾಕೋದಲ್ಲ ಅಮ್ಮ. ನೀನು ಅಲ್ಲೇ ಇರು. ನೀನು ಮಲಗಿದಲ್ಲ, ಅದಕ್ಕೆ ನಾನು ಹೇಳಿಸ್ನಿಲ್ಲ ಅಮ್ಮ. ಅಲ್ಲ ಅತ್ತಮ್ಮಂಗೆ ಏನೋ ಮನೆಗೆ ಬಂದಿದ್ದೋ ಏನೋ ಗೊತ್ತಿಲ್ಲ. ಮನೆಗೆ ಬಂದ್ಬಿಟ್ಟದೆ. ಮನೆಗೆ ಬಂದ್ಬಿಟ್ಟಿದ್ದದು ಯಾಕವ? ಅದೇನೋ ಗೊತ್ತಿಲ್ಲಮ್ಮ. 2 ದಿವಸ ಇರ್ತೀನಿ ಅನ್ಕೊ ಬಂದವ್ರೆ. ನಾನು ಅದಕ್ಕೆ ನಾನು ಹೇಳಿದ್ದು ನಾನು ಇಲ್ಲಿ ಇರೋಕ್ಕಿಲ್ಲ, ಹೋಯ್ತೀನಿ ಅಂತ. ನನ್ನ ಮಾತಿಗೆ ಹೇಳಿವಲ್ಲ ನೀನು. ಅಮ್ಮ ನೀನೇನು ಭಯಪಡ್ಬೇಡ. ನೀನಾಗ ಭಯಪಟ್ಟಿಯೇ ಅಂತ ಸಿಚುವೇಶನ್ ಬಂದ್ರೆ ನಾನು ಏನು ನಿನ್ನ ಜೊತೆಲ್ಲ ಇರ್ತೀನಮ್ಮ. ಬೇಡ ಕಣವ, ಹೆಂಗಾರು ಮಾಡಿ ನಾನು ಕಳ್ಸಿಕೊಟ್ಬಿಡು, ನಾನು ಹೋಯ್ತೀನಿ. ನನ್ನಿಂದ ನಿನ್ನ ಜೀವನ ಹಾಳಾಗೋದು ಬೇಡ. ತಂದೆ ಪ್ರೀತಿ ಕಳ್ಕೊಬೇಡ ನೀನು. ಪಾಪ ನಿಮ್ಮ ಅಪ್ಪ ಆಗಿಂದ ನಿಮ್ಮನ್ನ ಚೆನ್ನಾಗಿ ಸಾಕದೆ. ನಾನೇನು ಸಾಕಿದ ನಿಮ್ಮನ್ನ? ಅಮ್ಮ ನೀನು ಸಾಕಿರು ಬಿಡಿರು ನಮ್ಮ ಎತ್ತಿ ತಾನೆ, ನಮ್ಗೆ ಅಷ್ಟೇ ಸಾಕು. ನಿಂದ ಅಮ್ಮಯ್ಯ ಅಂತೀನಿ. ಅಮ್ಮ ಲತಮ್ಮ ಅಲ್ಲೇ ಅವ್ರಿ, ನಾನು ಮಾರ್ಕೆಟ್ಗೆ ಅಂತ ಬಂದೀನಿ. ನೀನು ಸುಮ್ಮನೆ ಮಲ್ಕೋ. ಅದು ಸ್ಟೋರ್ ರೂಮ್ ಅಂತ ಹೇಳಿವ್ನಿ, ಅದ್ರೊಳಗಂತೂ ಬರೋಕ್ಕೆ ಸಾಧ್ಯನೇ ಇಲ್ಲ. ಕೀ ನನ್ನ ಹತ್ರ ಅದೇ. ಅಯ್ಯೋ ಮಗ, ಹೆಂಗೆ ಮಾಡೋದು ಮಗ? ಈಗ ನೀನು ಭಯಪಡ್ಬೇಡ, ಸುಮ್ಮ ಮಲ್ಕೋ. ಊಟ ಗಿಟ್ಟೆಲ್ಲ ಅಲ್ಲಿಗೆ ಸಪ್ಲೈ ಮಾಡ್ತೀವಿ. 2 ದಿವಸ ಗಂಟೆ ಇರ್ಸ್ಕೊಳಕ್ಕಿಲ್ಲ. ಏನಾದ್ರು ಪ್ಲ್ಯಾನ್ ಮಾಡಿ ನಾಳೆ ಕಳಿಸ್ಬಿಡ್ತೀವಿ. ಇಲ್ಲಿಗೋ ಟ್ರಿಪ್ಗೆ ಹೋಗ್ಬೇಕು ಹಂಗೆ ಅಂತ ಏನಾರು ಹೇಳಿ ನಾವು ಪ್ಲ್ಯಾನ್ ಮಾಡಿ ನಾಳೆ ಕಳಿಸ್ಬಿಡ್ತೀನಿ. ನಾಳೆ ಗಂಟೆ ಹೆಂಗಾರ ಅಡ್ಜಸ್ಟ್ ಮಾಡ್ಕೊಮ್ಮ. ನಿನ್ಗೆ ಊಟದ ವ್ಯವಸ್ಥೆ ಎಲ್ಲ ಅಲ್ಲಿಗೆ ಮಾಡ್ತೀನಿ. ಸರಿ ಕಣವ, ಆಯಿತು. ನನ್ನಿಂದ ಪಾಪ ನಿಮಗೆಲ್ಲ ತೊಂದರೆ ಅನ್ನೋದು ನನಗೆ ಬೇಜಾರು ಕಣ್ಮಗ. ನನ್ನಿಂದ ಯಾವಾಗಲೂ ನಿಮ್ಗೆ ನೆಮ್ಮದಿ ಅಂತಲೇ ಸಿಕ್ಕಿಲ್ಲ ಬಿಡು. ಎಂಥ ಕರಮ್ಗಡಿ ಪಾಪಿ ನಾನು. ನಿಜವಾಗ್ಲೂ ಭಾಳ ಪಾಪಿ ಕಣವ ನಾನು, ಭಾಳ ಪಾಪಿ. ನನ್ನ ಬಗ್ಗೆ ನನಗೆ ಅಸಹ್ಯ ಆಯ್ತದೆ. ಅಮ್ಮ ಹಂಗೆಲ್ಲ ಮಾತಾಡ್ಬಿಡಮ್ಮ ಪ್ಲೀಸ್ ಅಮ್ಮ. ನಿಂದ ಅಮ್ಮ ಅಂತೀನಿ, ಹಂಗೆಲ್ಲ ಮಾತಾಡ್ಬಿಡಮ್ಮ. ನಿಜಕ್ಕೂ ನೀನು ಹಿಂಗೆಲ್ಲ ಮಾತಾಡೋದು ನನಗಂತೂ ಸಖತ್ ಮನ್ಸು ನೋವು ಆಯ್ತದೆ ಅಮ್ಮ. ಹಿಂಗೆಲ್ಲ ಮಾತಾಡ್ಬಿಡಮ್ಮ ನೀನು, ಬೇಡಮ್ಮ ಪ್ಲೀಸ್ ಅಮ್ಮ. ಇನ್ನೇನು ನನ್ನ ಹತ್ರ ಕರಮ್ಗಡಿ ಹೊಟ್ಟೆ ಹುಟ್ಟಿ ಪಾಪ ನಿಮಗೂ ನೆಮ್ಮದಿ ಇಲ್ಲ. ನಿಜವಾಗ್ಲೂ ಭಾಳ ಮನ್ಸಿಗೆ ನೋವು ಆಯ್ತದೆ ಕಣವ, ಭಾಳ ಮನ್ಸಿಗೆ ನೋವು ಆಯ್ತದೆ. ಸಖತ್ ಬೇಜಾರಾಯ್ತದೆ ಕಣ್ಮಗಳೇ. ಅಮ್ಮ ಬೇಜಾರು ಮಾಡ್ಕೊಬೇಡಮ್ಮ ಪ್ಲೀಸ್ ಅಮ್ಮ. ನೀನು ಬೇಜಾರು ಮಾಡ್ಕೊಂಡ್ರೆ ನನಗೂ ಬೇಜಾರಾಯ್ತದೆ ಅಮ್ಮ. ಪ್ಲೀಸ್ ಅಮ್ಮ ಪ್ಲೀಸ್ ನೀನು ರೆಸ್ಟ್ ತಗೋ ನೀನು. ಸರಿ ಕಣವ, ಆಯಿತು. ಹಲೋ ಹೇಳು. ಅಮ್ಮಂಗೆ ಫೋನ್ ಮಾಡಿ ಹೇಳಿವ್ನಿ. ಪ್ಲೀಸ್ ನೀನು ಎಲ್ಲಿದ್ರು ಪರವಾಗಿಲ್ಲ, ಬೇಗ ಬಾ. ನನಗಂತೂ ತುಂಬ ಭಯ ಆಯ್ತೈತೆ. ನೋಡು, ನೀನೇನು ಭಯಪಡ್ಬೇಡ ರೀ. ನೀವೇನಾದ್ರು ಮಾಡಿ, ನಾವಿಬ್ರು ನಾಳೆ ಪಿಕ್ನಿಕ್ ಹೋಯ್ತೇವೆ ಅಂತ ಪ್ಲ್ಯಾನ್ ಮಾಡಿಬಿಟ್ಟು ಟೂರ್ಗೆ ಹೋಯ್ತೇವೆ. 3-4 ದಿವಸ ಬರೋಕಿಲ್ಲ ಅಂತ ಹೇಳ್ಬಿಟ್ಟು ಮೊದಲು ಅಮ್ಮನ ಅಲ್ಲಿಂದ ಖಾಲಿ ಮಾಡಿಸ್ಬೇಕು ಕಣ್ರಿ. ಈಗ ಯಾಕೋ ಕಣೆ ಬಂದಿರೋದು ನೋಡಿ, ನನಗೆ ಯಾಕೋ ಭಾಳ ಅನುಮಾನ. ಎಲ್ಲ ವಿಷಯ ಗೊತ್ತಾಗ್ಬಿಟ್ಟು ಬಂದಿರ್ಬೋದು ಅಂತ ಅನ್ಕೋತೀನಿ ನಾನು. ನನಗೆ ಯಾಕೋ ಭಾಳ ಅನುಮಾನ ಐತೆ. ನೀವು ಬಂದ ತಕ್ಷಣವ ಹಂಗಂತ ಹೇಳಿ ಇನ್ನೊಂದು ಅರ್ಧ ಗಂಟೆ ಬಿಟ್ಕೊಂಡು ಮನೆಗೆ ಹೋಗ್ತೀನಿ. ಅವಾಗ ಫೋನ್ ಮಾಡಿ ನೀವು ಇದು ನ್ಯೂ ಇಯರ್ ಸಲ ಇದು ಟ್ರಿಪ್ಗೆ ಅಂತ ನಮ್ಮ ಆಫೀಸಿಂದ ಹೋಗ್ತಾ ಇದ್ದೀವಿ ಹೋಗೋದಂತ ಏನಾರು ಹೇಳ್ಬಿಟ್ಟು ಮೊದಲು ಅಮ್ಮನ ಇಲ್ಲಿ ಖಾಲಿ ಮಾಡಿಸ್ಬೇಕು ಕಣ್ರಿ. ಇಲ್ಲಾಂದರೆ ಭಾಳ ಪ್ರಾಬ್ಲಮ್ಮು ನೋಡಿ. ಈಗ ಅಕಸ್ಮಾತ್ ಗೊತ್ತಾದ್ರೂ ಚಿನ್ನನ ಮದುವೆಗೂ ಪ್ರಾಬ್ಲಮ್ ಆಯ್ತದೆ. ಅಪ್ಪ ಮೇಲೆ ಕೋಪ ಮಾಡ್ಕೊಬಿಟ್ಟು ಚಿನ್ನನು ಮನೆ ಬಿಟ್ಟು ಕಳಿಸ್ಬಿಟ್ರೆ ಏನು ಮಾಡೋದು? ಹೆಂಗೋ ಪಾಪ ಅವಳಾರೇ ನೆಮ್ಮದಿಯಾಗಿ ಮದುವೆ ಆಗಲಿ, ಅವಳು ನೆಮ್ಮದಿನ ನಾವು ಹಾಳು ಮಾಡ್ದಂಗೆ ಆಯ್ತದಲ್ಲ ಅಂತ ಅದು ಬರೀ ಯತ್ನೆ ಆಯ್ತದೆ ಕಣ್ರಿ ನನಗೆ. ಯಾಕೋ ನಮ್ಮ ಅಮ್ಮ ದಿಢೀರ್ನಂತ ಬಂದಿರೋದು ನನಗೆ ಅನುಮಾನ. ಅವತ್ತು ಬಿಮಲ್ ಬಂದಾಗೆಲ್ಲೋ ಹೇಳ್ಬಿಟ್ಟವನೆ ಅಂತ ಅನ್ಕೋತೀನಿ. ಅವನು ನೋಡಿರ್ಬೋದು ಅನ್ಕೋತೀನಿ ನಾನು. ನೋಡು, ಸುಮ್ಮನೆ ಇಲ್ದವದೆಲ್ಲ ನೀನು ಕಲ್ಪನೆ ಮಾಡ್ಕೊಬೇಡ ನೀನು, ಆಯಿತಾ? ಯಾಕೆ ತಲೆಗೆಡ್ಸ್ಕೊಂಡ್ಯಾ ನೀನು? ನಾನು ಬರ್ತೀನಿ, ಸುಮ್ಕಿರು. ನಾನು ಹೇಳ್ತೀನಿ, ನಾವು ಎಲ್ಲ ಟ್ರಿಪ್ಗೆ ಹೋಗ್ತೇವೆ ಅಂತ ಹೇಳ್ಬಿಟ್ಟು ಹೆಂಗಾರು ಮಾಡಿ ನಿಮ್ಮ ಅಮ್ಮನ ಕಳಿಸೋರಾಯ್ತದೆ ಬಿಡು. ತಲೆಗೆಡ್ಸ್ಕೊಬೇಡ. ಇವತ್ತು ಒಂದಿನ ಊಟ ಗಿಟ ಕೊಟ್ಕೊಂಡು ನಿಮ್ಮ ಅಮ್ಮನಿಗೆ ಹೆಂಗಾರು ಅಡ್ಜಸ್ಟ್ ಮಾಡ್ಕೊಂಡಿರು. ನೋಡೋಕ್ಕಾಯ್ತದೆ, ತಲೆಗೆಡ್ಸ್ಕೊಳಕ್ಕೆ ಹೋಗ್ಬೇಡ. ಸರಿ ರೀ. ರೀ ಇವನು ಬಿಮಲ್ ಫೋನ್ ಮಾಡ್ತಾನೆ ರೀ. ಮಾತಾಡು, ಯಾಕಂತ ಟೆನ್ಷನ್ ಮಾಡ್ಕೊಂಡು ನೀನು. ಆಯಿತು, ಅದೇನು ಮಾತಾಡು. ಹಲೋ ಬಿಮಲ್. ಅಕ್ಕ ಏನಕ್ಕ, ಯಾಕೆ ಅಮೌಂಟ್ನೇ ಹಾಕಿಸ್ನಿಲ್ಲ ಬಾ ಅವನ ಕೈಲಿ? ಹಾಕಿಸ್ತಿ ಅಂತೇಳಿ ಕಾಯ್ತಾ ಕುಂತೀವಿ. ಯಾಕೆ ಹಾಕಿಸ್ನಿಲ್ಲ? ಅದಾ ಬಿಮಲು, ಅದು ಬಿಮಲು ಏನು ಗೊತ್ತಾ, ಇದು ನಾನು ಮಾರ್ಕೆಟ್ಗೆ ಅಮ್ಮ ಬೈತಲ್ಲ ತರಕಾರಿ ಎಲ್ಲ ಖಾಲಿ ಆಗ್ಬಿಟ್ಟಿದ್ದು, ಅದಕ್ಕೆ ತಗೊಂಡು ಹೋಗಕ್ಕೆ ಅಂತ ಬಂದೆ. ನಿಮ್ಮ ಬಾವನ್ ಫೋನ್ ಮಾಡಿ ಹೇಳ್ತೀನಿ ಬಿಡು, ಹಾಕಿಸ್ತೀನಿ ಆಯಿತಾ? ಯಾಕಕ್ಕ, ಯಾಕೊಂಥರ ಟೆನ್ಷನಲ್ಲಿ ಇದೆಯಾ? ಅವತ್ತು ಬಂದಾಗ್ಲೂ ಯಾಕಾರು ಬಂದರು ಅನಿಸ್ತಿತ್ತು. ಇವತ್ತು ನಾವು ಬಂದಿರೋದಕ್ಕೆ ನಿನ್ಗೆ ಪ್ರಾಬ್ಲಮ್ ಅಕ್ಕ. ಅದೇ ಕಂಗಂದಿ, ನನಗೆ ಪ್ರಾಬ್ಲಮ್ಮು.
ನೀನು ಬಂದಿರೋದಕ್ಕೆ ನಾನೇಕೆ ಪ್ರಾಬ್ಲಮ್ ಅನ್ನೇ ನನಗೆ ಪ್ರಾಬ್ಲಮ್ಮು. ಅಲ್ಲಕ್ಕ ಯಾಕೋ ಭಾಳ ಬೇಜಾರಲ್ಲಿರಂಗಾಯ್ತು ಅದಕ್ಕೆ. ಸರಿ ಸರಿ ಅಕ್ಕ ಆಯಿತು, ಹಾಕ್ಸಕ್ಕ ಒಂದು 10,000 ಕೊಡ್ತೀನಂತೆ. 5,000 ಕೇಳ್ಬಿಟ್ಟು ಈಗ 1,000 ಎಲ್ಲಿರ್ತದೆ? ಬಾವನಿಗಿನ್ನೂ ಸಂಬಳ ಆಗಿಲ್ಲ, 5,000ನೇ ಕೇಳಿಲ್ಲ ನಾನು ಇನ್ನೂ. ಅದನ್ನೇ ಕೊಟ್ಟದೋ ಇಲ್ವೋ ಅದು ಗೊತ್ತಿಲ್ಲ. ನಿನ್ಗೆ ಯಾಕೆ ದುಡ್ಡು ನಿನ್ಗೆ ಹಿಂಗೆ ಆಡ್ತಿದ್ದಿಲ್ಲ ನೀನು ಬುದ್ಧಿ ಕಲಿಯಕ್ಕಿಲ್ಲ ಬಿಡು ನೀನು. ಅಲ್ಲಕ್ಕೆಲ್ಲ ಪಿ ಎಲ್ ಆಗಿದೆಯಲ್ಲ, ಒಂದು ಸಬ್ಜೆಕ್ಟಲ್ಲೂ ಪಾಸ್ ಆಗಿಲ್ವಲ್ಲ ನೀನು. ಎಲ್ಲಾದ್ರೂ ಸೊನ್ನೆ ತಗೊಂಡಿದ್ದಿ. ಏನು 10,000 20,000 ಅಂದ್ರೆ ಏನು ಬೆಲೆ ಇಲ್ವಲ್ಲ, ಹಿಂಗೆ ಆಡ್ತಾ ಕುಂತಿದ್ದಿಲ್ಲ ನೀನು. ಯಾಕೆ ಹಿಂಗೆ ಅಡಿಗೆ ನೀನು? ಅಕ್ಕ ನೀನು ತಲೆಗೆಡ್ಸ್ಕೊಬೇಡ, ನೀನು ತಲೆಗೆಡ್ಸ್ಕೊಳ್ಳೋದ್ರಿಂದ ನನಗೂ ತಲೆಗೆಡ್ಸ್ಬೇಡ. ಇರಕ್ಕ ಇರು ಆಯಿತು, ತಲೆಗೆಡ್ಸ್ಕೊಬೇಡ ನೀನು. ಈಗ ಹಾಕ್ಸಕ್ಕ ನೀನು ಯಾತ್ಕಾರ ಆಗಲಿ, ನೀನೇನಕ್ಕ 5,000 ರೂಪಾಯಿ ಬೆಲೆ ಕೊಡೋಕ್ಕಿಲ್ಲ. ತಮ್ಮ ಇರುತ್ತೆ ತಾನೆ ನೀನು ಅಷ್ಟೊಂದು ಆಸೆ ಮಾಡೋದು. ಅವತ್ತು ನೋಡು ಬೆಣ್ಣೆನ ತಂದು ಕೊಡ್ನಿವ ನಾನು, ನಮ್ಮ ಅಕ್ಕ ತಿನ್ಲಿ ಅಚ್ಚುಕಟ್ಟಾಗಿ ಅಂದ್ಬಿಟ್ಟು ಅಷ್ಟು ಆಸೆ ಮಾಡ್ತೀನಿ. ನೀವುಗಳೇಪ್ಪ ಏನು ಆರ್ತಾರೆ ಮಾಡ್ಕೊಳಕ್ಕಿಲ್ಲ ನೀವು. ಸರಿ ಆಯಿತು, ಹಾಕ್ತೀನಿ ಬಿಡು, ಹಾಕಿಸ್ತೀನಿ ಬಿಡ್ಲ. ಆಯಿತು, ಇದೇನು ಗಾಡಿ ಹಾಕ್ಸಕ್ಕ. ನೋಡಕ್ಕ ಏನು ಟೆನ್ಷನ್ ಇದೆಯೇ ನಿನ್ನ ಟೆನ್ಷನ್ ಏನು ಅಂತ ಹೇಳಿದ್ರೆ ನಾವೇನಾದ್ರು ಸಾಲ್ವ್ ಮಾಡ್ಬೋದು. ಯಾಕೋ ಭಾಳ ಟೆನ್ಷನಲ್ಲಿ ಇದೀಯ ಕಣಕ್ಕ ನೀನು. ಏನು ಟೆನ್ಷನ್ ಇಲ್ಲ ಹಾಕಲ್ಲ, ಸುಮ್ಮನೆ ಇಲ್ದೋದೆಲ್ಲ ಮಾತಾಡ್ಬೇಡ ನೀನು. ಮಡಗ್ಲ ಬಿಮಲು ಹೇಳ್ತೀನಿ ಬಾವನ್ಗೆ ಹಾಕಿ ಅಂತ. ಇದ್ರೆ 10,000 ಹಾಕ್ಸಕ್ಕ. ಬಿಮಲು ಮಡಗು ಸುಮ್ಮನೆ, ಏನು ದುಡ್ಡೇನು ಮರದಲ್ಲಿ ಬರೀಕಿಲ್ಲಕತ್ತೆ. ನೀನು ಚೆನ್ನಾಗಿ ಹೇಳ್ತೀಯಕಲ್ಲ. ಸರಿ ಬಿಡವ ಆಯಿತು, ಏನೋ ಕಾಪ ಮಾಡ್ಕೊಬಿಟ್ಟಿದ್ಯಾ. ಸರಿ ಸರಿ ಬಿಡು ಆಯಿತು. ಸರಿ ಆಯಿತು ಮಡಗ್ಲ. ಹಲೋ ಹೇಳು ರೀ, ಅವ್ನು ಬೇರೆ 5,000 ರೂಪಾಯಿ ದುಡ್ಡಂತೆ ಹಾಕೊಟ್ಬಿಡ್ರಿ ಅತ್ತಗೆ. ಏನು ಫೋನ್ ಮೇಲೆ ಫೋನ್ ಮಾಡಿ ಜೀವ ತೆಗಿತಾ ಕುಂತವನೆ ರೀ. ಅವ್ನಿಗೆ ಯಾಕೋ ಅನುಮಾನ ಬಂದಿರಂಗದೆ ಕಣ್ರಿ. ಹಿಂಗೆ ಸಪ್ಕಿದ್ದಿಲ್ಲ ಕಾಕ, ಹಂಗೆ ಹಿಂಗೆ ಅಂತ ಹೊಸ ಇದು ಮಾಡ್ತೀರಾ. ಅಯ್ಯೋ ಶಿವನೇ, ನೀನು ಹಿಂಗೆ ಆಡೋದು ನೀನು ಅನುಮಾನ ಬರ್ತಾನೆಯಾ? ಸುಮ್ಮನೆ ಅಂದವ್ ನಾನು, ನೀನು ಆಡೋದು ನೋಡಿದ್ರೆ ಅನುಮಾನ ಬರೋಂಗೆ ಆಡ್ತಿರೋದು ನೀನು. ಕೂಲಾಗಿರಿ, ಏನು ಗೊತ್ತಾರ್ತಾನೆ ಏನಾಯ್ತದೆ ಅಂಥದ್ದು ಏನಾದದ್ದು ಏನಾಯ್ತದೆ ಮುಂದೆ ನೋಡ್ಕೋಬೋದು. ಎಷ್ಟು ದಿವಸ ಅಂತ ಹಿಂಗೆ ಕದ್ದು ಮುಚ್ಚಿ ಅವ್ರನ್ನ ಇರ್ಸ್ಕೊಳಕ್ಕಾಯ್ತದೆ ಹೇಳು? ಏನು ಪ್ರಪಂಚದ ಮೇಲೆ ಯಾರು ಮಾಡ್ಬಾರ್ದು ತಪ್ಪು ಮಾಡಿದಾರೆ ನಿಮ್ಮಮ್ಮ. ತಪ್ಪು ಮಾಡೋರು ಅವರು ಇಲ್ಲ ಅಂತ ಹೇಳಕ್ಕಿಲ್ಲ. ಇವಾಗ ಎಷ್ಟು ತಿತ್ಕೊಂಡು ಅವ್ರಿಗೆ ಅವ್ರ ಜೀವನದ ಬಗ್ಗೆ ಅವ್ರಿಗೆ ಬೇಜಾರಾಗಿ ಇವತ್ತು ಈ ಥರ ಎಲ್ಲ ಆಡ್ತವ್ರೆ. ನಿನಗೆ ಗೊತ್ತು ನಿಮ್ಮ ಅಮ್ಮನ ಬಗ್ಗೆ. ಇನ್ನೇನು ಮಾಡೋಕ್ಕಾಯ್ತದೆ? ಸಾಯಿಸ್ಬಿಡಕ್ಕಾಗ್ತದ? ನಮ್ಮಮ್ಮ ಬೇಕು ನಾನು ಅರ್ಥ ಗಿರ್ಸ್ಕೊಂಡಿನಿ ಅಂತ ಅಂದರೆ ಆಯಿತು, ಅದಕ್ಕೆ ತಲೆಗೆಡ್ಸ್ಕೊಂತೀನಿ ನೀನು. ಇಷ್ಟೊಂದು ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲ ನಾವೇ. ನನ್ನ ಮಾತು ಕೇಳು ನೀನು. ಏನು ಅಟ್ಲೀಸ್ಟ್ ಏನು ಮಾತು ಬಿಡು. ಅದಕ್ಕೆ ತಲೆಗೆಡ್ಸ್ಕೊಂಡು ಪರವಾಗಿಲ್ಲ, ಮಾತನ್ನೇ ಬಿಟ್ಬಿಡ್ತಾ ನೀನು ಮಾಡೋಕ್ಕಾಗ್ತದೆ? ಈಗ ಏನು ಅಳಿತಾ ಇದ್ದಾರೆ ಇಟ್ಕೊಂಡು ಬನ್ನಿ ಅಂತ ಎಲ್ಲ ಬುಕ್ ಹೋಗಿ ಊಟ ಮಾಡ್ಬಿಡ್ತಿದ್ದೀನಿ ನೀನು. ಮನೆಗೆ ಹೋಗಿ ದೀಪಾವಳಿಗೂ ನೇಬಕರೇನಿಲ್ಲ ಅಂತ ಹೋಗ್ನಿಲ್ಲ, ಇವಾಗಲೂ ಹೋಗ್ನಿಲ್ಲ. ಇನ್ನೇಕೆ ಆಸೆ ಮಾಡಿ ನೀನು? ಸುಮ್ಮನಿರು, ತಲೆಗೆಡ್ಸ್ಕೊಬೇಡ ನೀನು. ಅದಕ್ಕೆ ಗೊತ್ತಾರ್ತ ನೀನು. ಹಂಗಲ್ಲ ರೀ, ನಾನು ಅದ್ರ ಬಗ್ಗೆ ತಲೆಗೆಡ್ಸ್ಕೊತಿಲ್ಲ. ನಾನು ಚಿನ್ನು ಮದುವೆ ಅದೇ ಅಲ್ವಾ, ಅದಕ್ಕಾಗ ಆಡ್ತೇವೆ ನೀನು ಅಷ್ಟೇ. ನೀನು ಆಡ್ತಾ ಇಲ್ಲ. ನಾನು ಚಿನ್ನು ಮದುವೆ ಅದೇ ಹೆಂಗೋ ಸದ್ಯಕ್ಕೆ ಅವಳಗಾರೆ ನನ್ಗಾರ ದಾರೆ ಉಯಿಸ್ಕೊಳ್ಳೋಂಥ ಅದೃಷ್ಟ ಇಲ್ಲ. ಅವಳಾರೆ ಎಲ್ಲರ ಮುಂದೆ ಮದುವೆ ಆಗಲಿ ಅನ್ನೋದು ಒಂದೇ ಆಸೆ ನನಗೆ. ಅಪ್ಪನ ಗೊತ್ತಾದ್ರೆ ನಿಜವಾಗ್ಲೂ ಮದುವೆಗೆ ಓಡಾಡ್ಕೊಂಡು ಮದುವೆನೂ ಮಾಡೋಕ್ಕಿಲ್ಲ. ಅವಳಿಗೆ ಎಷ್ಟು ಮನ್ಸು ಹೊರಟಾಯ್ತದೆ ಹೇಳಿ? ಅದೊಂದು ಮದುವೆ ಕಳೆದ್ಮೇಲೆ ಹೆಂಗಾರಲಿ ಅದೊಂದು ಮದುವೆ ಗಂಟ ನಾರೇ ಅಮ್ಮನವ್ರ ಕಣ್ಣು ಬೀಳ್ದಂಗೆ ನೋಡ್ಕೋಬೇಕು ಅನ್ನೋದು ಅಷ್ಟೇ. ನಂದು ಇನ್ನೇನು ಇಲ್ಲ. ಏನು ಸುಧನ್ ಬಿಟ್ಬಿಟ್ಟಾನಂಗಾರೆ ಗೊತ್ತಾಗ್ಬಿಟ್ರೆ ಬಿಟ್ಬಿಟ್ಟಾನೆ ಹೇಳು? ಯಾವುದೇ ಕಾರಣಕ್ಕೂ ಇಲ್ಲ, ಅವನು ತುಂಬ ಇಷ್ಟಪಡ್ತಾನೆ ಅವಳನ್ನ. ನೀನು ಯಾಕೆ ತಲೆಗೆಡ್ಸ್ಕೊಂಡೆ? ಸುಮ್ಮನಿರು. ಈಗ ನಿಮ್ಮ ಮತ್ತೆ ಮದುವೆ ಮಾಡ್ಕೊಳಕ್ಕಿಲ್ಲ ಅಂದದ? ನಮ್ಮ ಅತ್ತೆ ಬುದ್ಧಿ ನನಗೆ ಗೊತ್ತು ಪಾಪ, ಅವ್ರಂಗೆ ಅನ್ನೋದಿಲ್ಲ. ಹೆಂಗಾರೆ ಹೇಳಿ, ಸುಮ್ಮನೆ ಸಮಸ್ಯೆಗಳು ತಗೊಂಡು ಮೈಮೆ ಕೊಟ್ಕೊಳ್ಳೋದು ಬೇಡ ಅಂತ ಅಷ್ಟೇ, ಇನ್ನೇನು ಇಲ್ಲ. ಓಕೆ ಸರಿ ಬಿಡು, ತಲೆಗೆಡ್ಸ್ಕೊಬೇಡ. ಯಾಕೆ ತಲೆಗೆಡ್ಸ್ಕೊಂಡು ಬಿಡು ಆಯಿತಾ? ನಾನು ಬರ್ತಾಯಿದ್ದೀನಿ ಇರಪ್ಪ. ಆಯಿತು ಸರಿ, ಬಿಮಲ್ಗೆ ಕಳಿಸಿ ಬೇಗ ಬನ್ನಿರಿ ನೀವು. ಓಕೆ ಬರ್ತೀನಿ, ತಲೆಗೆಡ್ಸ್ಕೊಬೇಡ, ಸುಮ್ಕಿರು. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.